Hello, good morning everyone. Welcome to a session on appointment of auditor in Unit 3 Key Personnel and Administration of Company Law and Administration for BCom first semester. Dear students, in the last session we were discussed about key managerial personnel, managing director, whole-time director, company secretary, chief financial officer, resident director and independent director. And during this session we will discuss about the auditor, meaning of auditor, appointment of auditor, or that the first auditor, subsequent auditor, casual vacancy, and in case of a government company. Then before going to deal with the appointment procedure of an auditor, first of all let me discuss who is an auditor. An auditor is a qualified chartered accountant appointed for the purpose of examining the accounts of a joint stock company and giving the report thereon to the shareholder every year at the annual general meeting. Auditor ಅಂದರೆ ಯಾರು ಅನ್ನೋದನ್ನು ನೋಡಿದಾಗ ಇವರಿಗೆ ಕನ್ನಡದಲ್ಲಿ ಲೆಕ್ಕ ಪರಿಶೋಧಕರು ಅಂತ ಕರಿತೀವಿ. ಇವರು ಒಬ್ಬ ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಾರೆ. ಅವರನ್ನು ಒಂದು ಕಂಪನಿಯು ನೇಮಕ ಮಾಡಿಕೊಂಡಿರ್ತದೆ. ಕಾರಣ ಏನು ಅಂತಂದರೆ ಕಂಪನಿಯು ಇಡೀ ವರ್ಷಾದ್ಯಂತ ಮೇಂಟೈನ್ ಮಾಡಿರ್ತಕ್ಕಂಥ ಎಲ್ಲ ಲೆಕ್ಕಪತ್ರಗಳನ್ನು ವ್ಯವಸ್ಥಿತವಾಗಿ ಪರಿಶೋಧನೆ ಮಾಡಿ ಅವುಗಳ ಅಕ್ಯುರಸಿಯನ್ನು ಫೈಂಡ್ ಔಟ್ ಮಾಡಿ ಅದನ್ನು ಆಧಾರವಾಗಿಟ್ಕೊಂಡು ವರದಿಯನ್ನು ಸಲ್ಲಿಸಬೇಕಾಗುತ್ತದೆ ಕಂಪನಿಯ ತನ್ನ ಆ್ಯನ್ಯುವಲ್ ಜನರಲ್ ಮೀಟಿಂಗ್ದಲ್ಲಿ, ಅಂದರೆ ವಾರ್ಷಿಕ ಸಭೆಯಲ್ಲಿ ಒಂದು ರಿಪೋರ್ಟನ್ನು ಮಂಡನೆ ಮಾಡುವ ಸಲುವಾಗಿ ಆಡಿಟರ್ ಅನ್ನುವಂಥವರ ಅವಶ್ಯಕತೆ ಇರ್ತದೆ ಅಂತ ಹೇಳ್ಕೊಳ್ಬಹುದು. An auditor is a person who is appointed by a business enterprise for an independent analysis of their accounting records and financial statements, and thereby issue a report about the accuracy and reliability of financial statements based on the local laws of the country in which the enterprise operates. Auditor ಅನ್ನು ಆ ಒಂದು ಸಂಸ್ಥೆ ಅಥವಾ ಒಂದು ಕಂಪನಿ ನೇಮಕ ಮಾಡಿಕೊಂಡಿರ್ತದೆ. ಉದ್ದೇಶ ಇಷ್ಟೇ, ಕಂಪನಿಯು ಇಡೀ ವರ್ಷಾದ್ಯಂತ ಏನೆಲ್ಲ ಲೆಕ್ಕಪತ್ರಗಳನ್ನ ರೆಕಾರ್ಡ್ ಮಾಡ್ತಾ ಬಂದಿದೆಯೋ ಆ ಎಲ್ಲ ಲೆಕ್ಕಪತ್ರಗಳನ್ನ ವಿಶ್ಲೇಷಣೆ ಮಾಡಿ ಎಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ವ್ಯವಸ್ಥಿತವಾಗಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅವುಗಳನ್ನ ಆಧಾರವಾಗಿಟ್ಕೊಂಡು ಅಕ್ಯುರೇಟ್ ಆಗಿರ್ತಕ್ಕಂತಹ ಮತ್ತು ದಟ್ ನಂಬಲರ್ಹವಾಗಿರ್ತಕ್ಕಂತಹ ಒಂದು ವರದಿಯನ್ನು ಕಂಪನಿಯ ಒಂದು ಆ್ಯನ್ಯುವಲ್ ಜನರಲ್ ಮೀಟಿಂಗ್ದಲ್ಲಿ ನೀಡಬೇಕಾಗಿರ್ತದೆ. ಆ ಕಾರಣಕ್ಕಾಗಿ ಆ ಒಂದು ಪರಿಶೋಧನೆಯ ಉದ್ದೇಶದಿಂದ ಆಡಿಟರ್ನ ನೇಮಕ ಆಗ್ತದೆ. ಅಂತಹವರನ್ನ ನಾವಿಲ್ಲಿ ಆಡಿಟರ್ ಅಂತ ಹೇಳ್ಬೋದು. ದೆನ್ ಹೌ ದ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ಸ್ ವಿಲ್ ಟೇಕ್ಸ್ ಪ್ಲೇಸ್. ಇದಕ್ಕೆ ಕಂಪನೀಸ್ ಆ್ಯಕ್ಟ್ 2013 ಸೆಕ್ಷನ್ 134 ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತದೆ, ನೋ ಪರ್ಸನ್ ಶಾಲ್ ಬಿ ಅಪಾಯಿಂಟೆಡ್ ಆಸ್ ಆಡಿಟರ್ ಆಫ್ ಎ ಕಂಪನಿ ಅನ್ಲೆಸ್ he shall prior to such appointment have consented in writing to the appointment. ಸೆಕ್ಷನ್ 134 ಏನು ಹೇಳ್ತದೆ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಯು ಆಡಿಟರ್ ಆಗಿ ಒಂದು ಕಂಪನಿಯಲ್ಲಿ ನೇಮಕಗೊಳ್ಳುವ ಹಾಗಿಲ್ಲ. ಒಂದು ವೇಳೆ ಅವರ ಪೂರ್ವಾನುಮತಿಯನ್ನು ಪಡೆದುಕೊಂಡಿರಲಿಲ್ಲ ಅಂತಂದರೆ, ಬರಹ ರೂಪದಲ್ಲಿ ಲಿಖಿತ ರೂಪದಲ್ಲಿ ಅವರ ಪೂರ್ವಾನುಮತಿಯನ್ನು ಪಡ್ಕೊಳ್ಳದೆ ಒಬ್ಬ ವ್ಯಕ್ತಿಯನ್ನು ಆಡಿಟರ್ ಅಂತ ನೇಮಕ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಸೆಕ್ಷನ್ 134 ಹೇಳ್ತದೆ. He is duly qualified in accordance with the provisions of section 270 and 296 for private and public companies respectively. ಒಬ್ಬ ಆಡಿಟರ್ ಅಂತ ನೇಮಕಗೊಳ್ಳಬೇಕಾಗಿತ್ತು ಅಂತಂದರೆ ಅವರು 270 ಮತ್ತು 290 ಸೆಕ್ಷನ್ಗಳಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನ ಫುಲ್ಫಿಲ್ ಮಾಡಿರಬೇಕು. ಆ ರೀತಿಯಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ಸ್ ಅವರಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಪಾರ್ಟ್ನರ್ಶಿಪ್ ಫರ್ಮ್ ಆರ್ ದ ಪಾರ್ಟ್ನರ್ಸ್ ಇವನ್ ಇಫ್ ಬಾಡಿ ಕಾರ್ಪೊರೇಟ್ ಶಾಲ್ ಆಲ್ಸೋ ಅಪಾಯಿಂಟ್. First auditors of a company incorporated within 3 months should appoint. Directors to appoint first auditors and fill casual vacancy, and registrar to appoint for first 3 months. ಅಂದರೆ ಪಾಲುದಾರಿಕೆ ಸಂಸ್ಥೆ ಅಥವಾ ಪಾಲುದಾರರು ಕಡ್ಡಾಯವಾಗಿ ಒಬ್ಬ ಆಡಿಟರ್ನ ನೇಮಕ ಮಾಡಿಕೊಳ್ಬೇಕಾಗಿರ್ತದೆ ಸೆಕ್ಷನ್ 134 ಪ್ರಕಾರ. ಇವನ್ ಕಂಪನಿ ತನ್ನ ಫಸ್ಟ್ ಆಡಿಟರ್ ಅಂಥೇಳಿ ಕಂಪನಿ ಇನ್ಕಾರ್ಪೊರೇಟ್ ಆಗಿ 3 ತಿಂಗಳುಗಳೊಳಗಾಗಿ ನೇಮಕ ಮಾಡ್ಕೊಂಡಿರಬೇಕಾಗ್ತದೆ. ಜೊತೆಗೆ ಒಂದು ವೇಳೆ ಕಂಪನಿಯಲ್ಲಿ ಕ್ಯಾಶುವಲ್ ವೇಕೆನ್ಸಿ ಬಂದರೆ ಆ ಸಂದರ್ಭದಲ್ಲಿ ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸ್
ಫಸ್ಟ್ ಎಡಿಟರ್ಸ್ನ ನೇಮಕ ಮಾಡ್ಕೊಳ್ಬೇಕಾಗಿರ್ತದೆ. ದೆನ್ ಒಂದು ವೇಳೆ ಕೆಲವು ಸಂದರ್ಭದಲ್ಲಿ ರಿಜಿಸ್ಟರ್ಸ್ ಕೂಡ ಕಂಪನಿ ಪ್ರಾರಂಭವಾಗಿ 3 ತಿಂಗಳೊಳಗಾಗಿ ಅಡಿಟರ್ಸನ್ನು ನೇಮಕ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭಗಳು ಬರ್ತವೆ. ದೆನ್ ಕಂಪನಿ ಆಡಿಟರ್ ಯಾವ ಥರ ಆಗ್ತದೆ ಅನ್ನೋಂಥದ್ದು ನೋಡೋದಾದರೆ ಇಲ್ಲಿ ಪ್ರಮುಖವಾಗಿ 4 ವಿಧದ ಆಡಿಟರ್ಸ್ಗಳನ್ನ ನೇಮಕ ಮಾಡ್ಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಎಡಿಟರ್ಸ್ ಅನ್ನುವಂಥದ್ದು, ಇನ್ನೊಂದು ಅಪಾಯಿಂಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಎಡಿಟರ್ಸ್, ಅಪಾಯಿಂಟ್ಮೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್, ದೆನ್ ಅಪಾಯಿಂಟ್ಮೆಂಟ್ ಇನ್ ಕೇಸ್ ಆಫ್ ಕ್ಯಾಶುವಲ್ ವೇಕೆನ್ಸಿ. ಈ ಥರ 4 ವಿಧಗಳಲ್ಲಿ ನಾವು ಒಬ್ಬ ಲೆಕ್ಕ ಪರಿಶೋಧಕರ ನೇಮಕಾತಿ ಮಾಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಎಡಿಟರ್ಸ್ ಯಾವ ಥರ ಅಪಾಯಿಂಟ್ಮೆಂಟ್ ಆಗ್ತದೆ, ಯಾವಾಗ ಅಪಾಯಿಂಟ್ಮೆಂಟ್ ಆಗ್ತದೆ ಅನ್ನೋದು ನೋಡೋದಾದರೆ ದ ಅಪಾಯಿಂಟೆಡ್ ಬೈ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿತಿನ್ 1 ಮಂತ್ ಆಫ್ ದ ರಿಜಿಸ್ಟ್ರೇಷನ್ ಆಫ್ ದ ಕಂಪನಿ. ಕಂಪನಿಯ ಫಸ್ಟ್ ಎಡಿಟರ್ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡ್ತಾರೆ. ಯಾವಾಗ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತಂದರೆ ಕಂಪನಿಯು ರಿಜಿಸ್ಟ್ರೇಷನ್ ಆಗಿ 1 ತಿಂಗಳ ಒಳಗಾಗಿ ನೇಮಕ ಮಾಡ್ಕೊಳ್ತಾರೆ. ಇನ್ನು ಸಬ್ಸಿಕ್ವೆಂಟ್ ಎಡಿಟರ್ಸ್ ಅಂದರೆ ಫಸ್ಟ್ ಎಡಿಟರ್ನ ನಂತರದ ಎಡಿಟರ್ಸ್ಗಳನ್ನ ಯಾರು ನೇಮಕ ಮಾಡ್ಕೊಳ್ತಾರೆ, ಹೇಗೆ ನೇಮಕ ಮಾಡ್ಕೊಳ್ತಾರೆ ಅನ್ನೋದಾದರೆ ದೀಸ್ ಆರ್ ಅಪಾಯಿಂಟೆಡ್ ಆಫ್ಟರ್ ದ ಫಸ್ಟ್ ಎಡಿಟರ್ ಎವ್ರಿ ಇಯರ್ ಅಟ್ ಎವ್ರಿ ಆನ್ಯುವಲ್ ಜನರಲ್ ಮೀಟಿಂಗ್ ಬೈ ದ ಶೇರ್ ಹೋಲ್ಡರ್ಸ್. ಪ್ರತಿಯೊಂದು ವಾರ್ಷಿಕ ಸಭೆಯಲ್ಲಿ ಶೇರ್ ಹೋಲ್ಡರ್ಸ್ ಆನ್ಯುವಲ್ ಜನರಲ್ ಮೀಟಿಂಗ್ದೊಳಗೆ ಪ್ರತಿ ವರ್ಷ ಸಬ್ಸಿಕ್ವೆಂಟ್ ಎಡಿಟರ್ಸ್ಗಳನ್ನ ನೇಮಕ ಮಾಡ್ಕೊಳ್ತಿರ್ತಾರೆ. ಅಪಾಯಿಂಟ್ಮೆಂಟ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಕೆಲವು ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಈ ಒಂದು ಅಡಿಟರ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೊಳ್ತದೆ. ಯಾವಾಗ ಅನ್ನೋದು ನೋಡೋದಾದರೆ ಆ್ಯನ್ ಆರ್ಡರ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವಿಂಗ್ ಅಪಾಯಿಂಟ್ಮೆಂಟ್ ಬೈ ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್. ಇನ್ ಕೇಸ್ ಆಫ್ ಗೌರ್ಮೆಂಟ್ ಕಂಪನಿ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಮೂಲಕ ಈ ಥರ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ಕೊಳಿಸ್ತದೆ. ದೆನ್ ಕೆಲವು ಸಂದರ್ಭದಲ್ಲಿ ಕ್ಯಾಶುವಲ್ ವೇಕೆನ್ಸಿ ಕ್ರಿಯೇಟ್ ಆಗ್ತದೆ, ಅಂದರೆ ಸಾಂದರ್ಭಿಕವಾಗಿ ಆ ಒಂದು ಹುದ್ದೆ ಖಾಲಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ದಟ್ ಅಡಿಟರ್ಗಳನ್ನ ನೇಮಕ ಮಾಡ್ಕೊಳ್ಬೇಕಾಗ್ತದೆ. ಆವಾಗ ಯಾರು ನೇಮಕ ಮಾಡ್ಕೊಳ್ತಾರೆ ಅನ್ನೋದು ನೋಡೋದಾದರೆ ಒಂದು ವೇಳೆ ಆ ಕ್ಯಾಶುವಲ್ ವೇಕೆನ್ಸಿಯು ರಿಸೈನೇಷನ್ ಮೂಲಕ ಆಗಿದ್ದರೆ ಆವಾಗ ಶೇರ್ ಹೋಲ್ಡರ್ಸ್ ನೇಮಕ ಮಾಡ್ಕೊಂಡಿರ್ತಾರೆ, ಮತ್ತು ಅದರ್ ದ್ಯಾನ್ ದಟ್ ರಿಸೈನೇಷನ್ ಇದ್ದಿದ್ದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನೇಮಕ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಅಪಾಯಿಂಟಿಂಗ್ ಅಥಾರಿಟಿ ನೋಡೋದಾದರೆ ಯಾರು ಅಪಾಯಿಂಟ್ ಮಾಡ್ಕೊಳ್ತಾರೆ ಅನ್ನೋಂಥದ್ದು ನೋಡೋದಾದರೆ ಈ 4 ವಿಧದ ಆಡಿಟರ್ಸ್ಗಳನ್ನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅಪಾಯಿಂಟಿಂಗ್ ಅಥಾರಿಟಿಗಳಿವೆ ಅನ್ನೋದು ಹೇಳ್ಬೋದು ನಾವಿಲ್ಲಿ. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೆಲವು ಸಲ ಅಪಾಯಿಂಟ್ ಮಾಡ್ಕೊಳ್ತಾರೆ, ಶೇರ್ ಹೋಲ್ಡರ್ಸ್ ಕೆಲವೊಂದು ಸಲ ದಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಕೆಲವು ಸಂದರ್ಭದಲ್ಲಿ ದಟ್ ಆಡಿಟರ್ಸ್ಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ಅಪಾಯಿಂಟ್ ಮಾಡಲಾಗಿರ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಹಾಗಾದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರನ್ನೆಲ್ಲ ಅಪಾಯಿಂಟ್ ಮಾಡ್ಕೊಳ್ತಾರೆ ಅನ್ನೋದು ನೋಡೋದಾದರೆ ಫಸ್ಟ್ ಅಡಿಟರ್ಸ್ಗಳನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನೇಮಕ ಮಾಡ್ಕೊಂಡಿರ್ತಾರೆ. ದೆನ್ ಇನ್ ಕೇಸ್ ಆಫ್ ಕ್ಯಾಶುವಲ್ ವೇಕೆನ್ಸಿ ಅದರ್ ದನ್ ರಿಸೈನೇಷನ್, ಅಂದರೆ ರಾಜೀನಾಮೆ ಕೊಡದೆ ಏನಾದರೂ ಕೆಲವು ಸಂದರ್ಭದಲ್ಲಿ ಆಡಿಟರ್ಗಳ ವೇಕೆನ್ಸಿ ಆಯಿತು ಅಂತಂದರೆ ಆ ಸಂದರ್ಭದಲ್ಲಿ ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಈ ಆಡಿಟರ್ಸ್ಗಳನ್ನ ನೇಮಕ ಮಾಡಿರ್ತಾರೆ. ದೆನ್ ಕೆಲವು ಸಂದರ್ಭದಲ್ಲಿ ಶೇರ್ ಹೋಲ್ಡರ್ಸ್ ನೇಮಕ ಮಾಡ್ತಾರೆ. ಅದು ಯಾವಾಗ ಆಗ್ತದೆ ಅನ್ನೋದು ನೋಡೋದಾದರೆ ಒಂದು ವೇಳೆ ಕ್ಯಾಶುವಲ್ ವೇಕೆನ್ಸಿಯು ರಿಸೈನ್ ಮಾಡೋದ್ರ ಮೂಲಕ ಆಗಿದ್ದರೆ, ಅಂದರೆ ರಾಜೀನಾಮೆ ಸಲ್ಲಿಸೋದ್ರ ಮೂಲಕ ಆಡಿಟರ್ಸ್ಗಳ ಹುದ್ದೆ ಖಾಲಿಯಾಗಿತ್ತು ಅಂತಂದರೆ ಆ ಸಂದರ್ಭದಲ್ಲಿ ಶೇರ್ ಹೋಲ್ಡರ್ಸ್ ಅಪಾಯಿಂಟ್ ಮಾಡ್ಕೊಳ್ಬೇಕಾಗ್ತದೆ. ದೆನ್ ಸಬ್ಸಿಕ್ವೆಂಟ್ ಆಡಿಟರ್ಸ್ಗಳನ್ನ ನೇಮಕ ಮಾಡ್ಕೊಳ್ಬೇಕಾದ್ರೆ ಅದು ಶೇರ್ ಹೋಲ್ಡರ್ಸ್ ಆನ್ಯುವಲ್ ಜನರಲ್ ಮೀಟಿಂಗ್ದಲ್ಲಿ ಅಪಾಯಿಂಟ್ ಮಾಡಿರ್ತಾರೆ. ದೆನ್ ಕೆಲವು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಆಡಿಟರ್ಸ್ಗಳನ್ನ ನೇಮಕ ಮಾಡ್ಕೊಳ್ತದೆ. ಅದು ಯಾವಾಗ ನೋಡೋದಾದರೆ ಇನ್ ಕೇಸ್ ಬೋತ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫೇಲ್ಸ್ ಟು ಅಪಾಯಿಂಟ್ ದ ಆಡಿಟರ್. ಈ ಫಸ್ಟ್ ಎಡಿಟರ್ ಸಬ್ಸಿಕ್ವೆಂಟ್ ಎಡಿಟರ್ ಅನ್ನೋದಂಥದ್ದೆಲ್ಲ ಇರ್ತದಲ್ಲ, ಅಂಥವುಗಳನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ಆ ಆಡಿಟರ್ಗಳನ್ನ ನೇಮಕ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದರು ಅಂತಂದರೆ, ಅಂದರೆ ಆ ಆಡಿಟರ್ಸ್ಗಳನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಶೇರ್ ಹೋಲ್ಡರ್ಸ್ಗಳಿಂದ ನೇಮಕ ಆಗಲಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತನ್ನ ಪವರನ್ನು ಎಕ್ಸರ್ಸೈಸ್ ಮಾಡಿ ಆಡಿಟರ್ಗಳನ್ನ ನೇಮಕ ಮಾಡಿಸ್ತದೆ. ಜೊತೆಗೆ ಇನ್ ಕೇಸ್ ಆಫ್ ಸ್ಪೆಷಲ್ ಆಡಿಟ್ಸ್, ಕಂಪನಿಯ ಸ್ಪೆಷಲ್ ಆಡಿಟ್ ಏನಾದರೂ ಮಾಡಿಸ್ಬೇಕಂತ ಸಂದರ್ಭ ಬಂದರೆ ಆಗಲೂ ಕೂಡ ಸೆಂಟ್ರಲ್ ಗೌರ್ಮೆಂಟೇ ಆಡಿಟರ್ಗಳನ್ನ ನೇಮಕ ಮಾಡ್ತದೆ. ದೆನ್ ಕೆಲವು ಸಂದರ್ಭದಲ್ಲಿ ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಅವರು ಈ ಆಡಿಟರ್ಗಳನ್ನು ನೇಮಕ ಮಾಡ್ತಾರೆ.
ಅದು ಯಾವಾಗ ಅಂತಂದರೆ ದಟ್ ಈಸ್ ಓನ್ಲಿ ಇನ್ ಕೇಸ್ ಆಫ್ ಗೌರ್ಮೆಂಟ್ ಕಂಪನೀಸ್. ಗೌರ್ಮೆಂಟ್ ಕಂಪ್ನಿಗಳಿಗೆ ಸಂಬಂಧಪಡುವ ಹಾಗೆ ಆಡಿಟರ್ಗಳನ್ನ ನೇಮಕ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರ ಈ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ CAG ಅಂತ ಹೇಳ್ತೀವಲ್ಲ ಅವರು ನೇಮಕ ಮಾಡ್ತಾರೆ. ಇವುಗಳ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ. ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಆಡಿಟರ್ ಹೆಂಗಾಗ್ತದೆ ಅನ್ನುವಂಥದ್ದು. ಸೊ ಸೆಕ್ಷನ್ 224 ಸಬ್ಸೆಕ್ಷನ್ 5 ಆಫ್ ಕಂಪನೀಸ್ ಆಕ್ಟ್ defines about the appointment of a first editor. It states that manner of appointment in case of first editor. The first editor of a company shall be appointed by a board of directors within 1 month of registration of company. ಕಂಪನಿಯು ನೋಂದಣಿಯಾಗಿ ಕೇವಲ 1 ತಿಂಗಳ ಒಳಗಾಗಿ ಪ್ರಥಮ ಲೆಕ್ಕ ಪರಿಶೋಧಕರನ್ನ ದಟ್ ಆಡಳಿತ ಮಂಡಳಿಯು ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನೇಮಕ ಮಾಡ್ತಾರೆ. ಒಂದು ವೇಳೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫಸ್ಟ್ ಆಡಿಟರ್ನ ಅಪಾಯಿಂಟ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದರೆ, ಅಂದರೆ 1 ತಿಂಗಳ ಒಳಗಾಗಿ ಅವರನ್ನ ನೇಮಕ ಮಾಡಲಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಆ ಪ್ರಥಮ ಆಡಿಟರನ್ನು ಕಂಪನಿಯು ತನ್ನ ಜನರಲ್ ಮೀಟಿಂಗ್ದೊಳಗೆ ಆರ್ಡಿನರಿ ರೆಸಲ್ಯೂಷನನ್ನು ಪಾಸ್ ಮಾಡೋದ್ರ ಮೂಲಕ ನೇಮಕ ಮಾಡಬಹುದು. ರೈಟ್, ಮೊದಲ ಆದ್ಯತೆ ಯಾರಿಗೆ? ಈ ಫಸ್ಟ್ ಆಡಿಟರ್ನ ನೇಮಕ ಮಾಡ್ಕೊಳ್ಬೇಕಾದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತದೆ. ಒಂದು ವೇಳೆ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ 1 ತಿಂಗಳ ಒಳಗಾಗಿ, ಅಂದರೆ ಕಂಪ್ನಿ ನೋಂದಣಿಯಾಗಿ 1 ತಿಂಗಳ ಒಳಗಾಗಿ ಅವರು ನೇಮಕ ಮಾಡ್ಕೊಳ್ಳಿಲ್ಲ ಅಂತಂದರೆ ಆವಾಗ ಕಂಪ್ನಿಯ ಶೇರ್ ಹೋಲ್ಡರ್ಸ್ ಅಥವಾ ಕಂಪ್ನಿಯು ತನ್ನ ಜನರಲ್ ಮೀಟಿಂಗ್ನಲ್ಲಿ ಆರ್ಡಿನರಿ ರೆಸಲ್ಯೂಷನನ್ನು ಪಾಸ್ ಮಾಡೋದ್ರ ಮೂಲಕ ಪ್ರಥಮ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡ್ಕೊಳ್ಬೋದು. ದೆನ್ ಇವರ ಟೆನ್ಯೂರ್ ಎಷ್ಟಿರ್ತದೆ ಅನ್ನೋ ನೋಡೋದಾದರೆ, ಅಂದರೆ ಇವರ ಅವಧಿ, ದ ಫಸ್ಟ್ ಆಡಿಟರ್ ವಿಲ್ ಹೋಲ್ಡ್ ಆಫೀಸ್ ಅಂಟಿಲ್ ದ ಕನ್ಕ್ಲೂಷನ್ ಆಫ್ ದ ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್. ಅಂದರೆ ಮೊದಲ ವಾರ್ಷಿಕ ಸಭೆ ಏನು ಬರ್ತದಲ್ಲ, ಆ ಸಭೆಯ ಅಂದರೆ ಮೊದಲ ವಾರ್ಷಿಕ ಸಾಮಾನ್ಯ ಸಭೆ ಬರೋಕ್ಕಿಂತ ಮುಂಚೆ ಈ ಒಂದು ಫಸ್ಟ್ ಆಡಿಟರ್ನ ಟೆನ್ಯೂರ್ ಅಂದರೆ ಅವಧಿ ಮುಗಿತದೆ ಅಂತ ಹೇಳ್ಕೊಳ್ಬೋದು. ದೆನ್ ಹಲವಾರು ಸಂದರ್ಭದಲ್ಲಿ ಈ ಒಂದು ಫಸ್ಟ್ ಆಡಿಟರ್ನ ನಾವು ರಿಮೂವಲ್ ಕೂಡ ಮಾಡಬೇಕಾಗ್ತದೆ. ಆ ರಿಮೂವಲ್ ಯಾವಾಗ ಅಂತಂದರೆ ದಟ್ ಅವರ ಟರ್ಮ್ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ, ಅಂದರೆ ಮೊದಲ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಬರೋಕ್ಕಿಂತ ಮುಂಚೆನೂ ಕೂಡ ಅವ್ರನ್ನ ರಿಮೂವಲ್ ಮಾಡ್ಬೋದು. ಅದು ಯಾವಾಗ ಮಾಡ್ತಾರೆ ಅನ್ನೋದು ನೋಡೋದಾದರೆ, ದ ಫಸ್ಟ್ ಆಡಿಟರ್ ಕ್ಯಾನ್ ಬಿ ರಿಮೂವ್ಡ್ ಬೈ ದ ಕಂಪನಿ ಬಿಫೋರ್ ಎಕ್ಸ್ಪೈರಿ ಆಫ್ ಟೆನ್ಯೂರ್ ಬೈ ಪಾಸಿಂಗ್ ಆರ್ಡಿನರಿ ರೆಸಲ್ಯೂಷನ್ ಇನ್ ಜನರಲ್ ಮೀಟಿಂಗ್. No special notice is required for removal. However, the company should follow the procedures prescribed under section 225 subsection 2 and 3. ಸೆಕ್ಷನ್ 225 ಸಬ್ಸೆಕ್ಷನ್ 2 ಮತ್ತು 3 ಅನ್ವಯವಾಗಿ ಕಂಪನಿಯು ಕೇವಲ ವಾರ್ಷಿಕ ಒಂದು ಸಾಮಾನ್ಯ ಸಭೆಯನ್ನು ಕರೆದು ಆ ಸಾಮಾನ್ಯ ಸಭೆಯಲ್ಲಿ ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ಈ ಫಸ್ಟ್ ಆಡಿಟರ್ನ ರಿಮೂವಲ್ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂಥ ಸೂಚನೆಯನ್ನು ಕೊಡುವಂಥ ಅಗತ್ಯತೆ ಇಲ್ಲ. Where some other person is to be appointed as auditor by members of company, members should give 14 days notice to the company. ಒಂದು ವೇಳೆ ಯಾವುದಾದ್ರೂ ಸದಸ್ಯರು, ಕಂಪನಿಯ ಸದಸ್ಯರು ಬೇರೊಬ್ಬ ವ್ಯಕ್ತಿಯನ್ನು ಆಡಿಟರ್ ಆಗಿ ನೇಮಕ ಮಾಡ್ಕೊಳ್ಬೇಕು ಅಂತ ಊಹಿಸಿದರೆ ಅವರು ಕಂಪನಿಗೆ 14 ದಿನಗಳ ಪೂರ್ವಾನ್ವಯವಾಗುವಂತಹ ಒಂದು ನೋಟಿಸನ್ನು ನೀಡಬೇಕಾಗ್ತದೆ. ಸೊ ಹೀಗೆ ಫಸ್ಟ್ ಎಡಿಟರ್ ಅವರ ನೇಮಕ ಆಗ್ತದೆ. ಸೊ ನೇಮಕಾತಿ ಬಗ್ಗೆ ಹೆಚ್ಚು ನೀವು ಇಲ್ಲಿ ಒತ್ತು ಕೊಡಬಹುದು. ಮೊದಲನೇದಾಗಿ ಫಸ್ಟ್ ಎಡಿಟರ್ ನೇಮಕ ಮಾಡಬೇಕಾಗಿತ್ತು ಅಂದರೆ ಮೊದಲ ಆದ್ಯತೆ ಯಾರಿಗಿರ್ತದೆ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅವರು ಕೇವಲ ಆ ಕಂಪ್ನಿ ಪ್ರಾರಂಭ ಆಗಿ ಅಂದರೆ ಕಂಪ್ನಿ ನೋಂದಣಿಯಾಗಿ 1 ತಿಂಗಳ ಒಳಗಾಗಿ ನೇಮಕ ಮಾಡ್ಕೊಳ್ಬೇಕು. ಒಂದು ವೇಳೆ ಅವರು ಫೇಲ್ಯೂರ್ ಆದರು ಅಂತಂದರೆ ಆವಾಗ ಕಂಪ್ನಿಯು ಸಾಮಾನ್ಯ ಸಭೆಯನ್ನು ಕರೆದು ಅದರಲ್ಲಿ ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ಒಬ್ಬ ಫಸ್ಟ್ ಆಡಿಟರ್ನ ನೇಮಕ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಹಾಗಾದರೆ ನಾವು ಸಬ್ಸಿಕ್ವೆಂಟ್ ಆಡಿಟರ್ ಬಗ್ಗೆ ನೋಡೋಣ. ಇವರ ಅಪಾಯಿಂಟ್ಮೆಂಟ್ ಯಾವ ಥರ ಆಗ್ತೈತೆ ನೋಡೋಣ. ಸೊ ಇಲ್ಲಿ ಸೆಕ್ಷನ್ 224 ಸಬ್ಸೆಕ್ಷನ್ 1 ಆಫ್ ಕಂಪನೀಸ್ ಆಕ್ಟ್ 2013 ಸ್ಟೇಟ್ಸ್ ಅಬೌಟ್ ದ ಅಪಾಯಿಂಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಆಡಿಟರ್. ಸೊ ಇವರ ಮ್ಯಾನರ್ ಆಫ್ ಅಪಾಯಿಂಟ್ಮೆಂಟ್ ಹೆಂಗಿದೆ ನೋಡಿ. At every annual general meeting, auditor or auditors are appointed or reappointed by company by passing ordinary resolution. ಸೊ ಪ್ರತಿಯೊಂದು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕಂಪನಿಯು ಒಂದು ಸರಳ ಬಹುಮತದ ಮೂಲಕ ಅಥವಾ ಒಂದು ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ಈ ಇರುವಂತಹ ಒಬ್ಬ ಆಡಿಟರ್ನೇ ಕಂಟಿನ್ಯೂ ಮಾಡ್ಕೊಳ್ಬೋದು, ಅಂದರೆ ರೀಅಪಾಯಿಂಟ್ ಮಾಡ್ಕೊಳ್ಬೋದು, ಇಲ್ಲ ಹೊಸದಾಗಿರ್ತಕ್ಕಂತಹ ಒಬ್ಬ ಆಡಿಟರ್ನ ನೇಮಕ ಮಾಡ್ಕೊಳ್ಬೋದು. ಇದು ಪ್ರತಿಯೊಬ್ಬ ಅಂದರೆ ಸಬ್ಸಿಕ್ವೆಂಟ್ ಆಡಿಟರ್ ನೇಮಕ ಆಗಬೇಕಾಯ್ತು ಅಂದರೆ ಪ್ರತಿಯೊಂದು ಕಂಪನಿಯ ತನ್ನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ನೇಮಕ ಮಾಡ್ಕೊಳ್ಬೋದಾಗಿರ್ತದೆ. ದೆನ್ ಇವರ ಟೆನ್ಯೂರ್ ಎಷ್ಟಿರ್ತದೆ ಅಂತಂದರೆ ಇವರು ಈ ಒಂದು ಅನ್ಯುವಲ್ ಜನರಲ್ ಮೀಟಿಂಗ್ ಅಂದರೆ ಯಾವ ಅನ್ಯುವಲ್ ಜನರಲ್ ಮೀಟಿಂಗ್ದಲ್ಲಿ ಅವ್ರು ನೇಮಕ ಆಗಿರ್ತದೋ ಅದರ ನೆಕ್ಸ್ಟ್ ಅನ್ಯುವಲ್ ಜನರಲ್ ಮೀಟಿಂಗ್ ಕನ್ಕ್ಲೂಷನ್ ಆಗುವವರೆಗೆ ಅವರ ಒಂದು ಟೆನ್ಯೂರ್ ಇರ್ತದೆ. ಅಂದರೆ 1 ವರ್ಷದ ಅವಧಿ ಇವರಿಗೆ ಇರ್ತದೆ ಅಂತ ಹೇಳ್ಕೊಳ್ಬೋದು.
ದೆನ್ ರಿಮೂವಲ್ ಆಫ್ ಫಸ್ಟ್ ಎಡಿಟರ್ ಬಿಫೋರ್ ಎಕ್ಸ್ಪೈರಿ ಆಫ್ ಟೆನ್ಯೂರ್. ಈಗ ತಾನೇ ನಾವು ಜಸ್ಟ್ ಚರ್ಚೆ ಮಾಡಿದ್ವಿ ಸೆಕ್ಷನ್ 225 ಸಬ್ ಸೆಕ್ಷನ್ 2 ಮತ್ತು 3 ಅನ್ವಯವಾಗಿ ಒಬ್ಬ ಫಸ್ಟ್ ಎಡಿಟರ್ನ ನಾವು ರಿಮೂವಲ್ ಮಾಡಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೆಷಲ್ ನೋಟಿಸ್ ಕೊಡಬೇಕಾಗಿಲ್ಲ. ಕೇವಲ ಅವರಿಗೆ ಒಂದು ಜನರಲ್ ಮೀಟಿಂಗ್ನೊಳಗೆ ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ಅವರನ್ನು ನಾವು ಕಂಪ್ನಿಯ ಎಡಿಟರ್ಶಿಪ್ನಿಂದ ತೆಗೆದು ಹಾಕುವುದಾಗಿರ್ತದೆ ಅನ್ನೋದನ್ನು ನೋಡ್ಬೋದು. ಆಫ್ಟರ್ ಅಪಾಯಿಂಟಿಂಗ್ ದ ಎಡಿಟರ್, ದ ಕಂಪ್ನಿ ಶುಡ್ ಇಂಟಿಮೇಟ್ ದ ಎಡಿಟರ್ ಆಫ್ ಹಿಸ್ ಅಪಾಯಿಂಟ್ಮೆಂಟ್ ವಿತಿನ್ 7 days ಆಫ್ ಅಪಾಯಿಂಟ್ಮೆಂಟ್. ಇನ್ ಟರ್ಮ್, auditor shall give notice to Registrar of Companies in form number 23B within 30 days as to whether he has accepted the appointment or not. ಈಗ ನಾವು ಒಂದು ವೇಳೆ ಕಂಪ್ನಿಯ ಆಡಿಟರ್ನ ನೇಮಕ ಮಾಡ್ಕೊಂಡ್ಮೇಲೆ ಅವ್ರಿಗೆ ನಾವು ಇಂಟಿಮೇಷನ್ ಕೊಡಬೇಕಾಗ್ತದೆ, ನೀವು ನಮ್ಮ ಕಂಪ್ನಿಗೆ ಆಡಿಟರಾಗಿ ನೇಮಕಗೊಂಡಿದ್ದೀರಿ ಅಂಥೇಳಿ. ಸೊ ಆ ರೀತಿಯಾಗಿರ್ತಕ್ಕಂಥ ಇಂಟಿಮೇಷನ್ ತೆಗೆದುಕೊಂಡ ನಂತರ ಆ ಆಡಿಟರ್ ಅದಕ್ಕೆ ರಿಟರ್ನ್ ಕನ್ಸರ್ನ್ ಕೊಡಬೇಕು, ನನಗೆ ಒಪ್ಪಿಗೆ ಇದೆ ಅನ್ನುವಂಥದ್ದು. ಮತ್ತು ಅವರು ಕಂಪ್ನಿ ರಿಜಿಸ್ಟ್ರಾರ್ಗೆ ಅಂದರೆ ರಿಜಿಸ್ಟರ್ ಆಫ್ ಕಂಪ್ನೀಸ್ಗೆ ಫಾರಂ ನಂಬರ್ 23B ಅನ್ವಯ ಅವರ ನೇಮಕಗೊಂಡ 30 ದಿನಗಳ ಒಳಗಾಗಿ ನೋಟಿಸನ್ನು ಕೊಡಬೇಕಾಗ್ತದೆ. ನಾನು ಈ ಒಂದು ಕಂಪ್ನಿಗೆ ಅಪಾಯಿಂಟ್ ಆಗೋಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ಕನ್ಸೆಂಟನ್ನು ನೀಡಬೇಕಾಗಿರ್ತದೆ. ಇದು ಕೂಡ ಬಹಳಷ್ಟು ಮಹತ್ವದ ಇರುವಂಥದ್ದು. ಈಗ ಬಹುಶಃ ನಿಮಗೆ ಕ್ಲಿಯರ್ ಆಗಿರ್ತದೆ. ಸಬ್ಸಿಕ್ವೆಂಟ್ ಎಡಿಟರ್ನ ನೇಮಕ ಮಾಡ್ಕೊಳ್ಬೇಕಾದ್ರೆ ಸೆಕ್ಷನ್ 224 ಸಬ್ಸೆಕ್ಷನ್ 1 ಪ್ರಕಾರ ನೇಮಕ ಮಾಡ್ಕೊಳ್ಬೋದು. ಯಾವಾಗ ನೇಮಕ ಮಾಡ್ಕೊಳ್ತಾರೆ ಅಂತಂದರೆ, ಪ್ರತಿಯೊಂದು ಆನ್ಯುವಲ್ ಜನರಲ್ ಮೀಟಿಂಗ್ದಲ್ಲಿ ಕಂಪ್ನಿಯು ಒಂದು ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ಸಬ್ಸಿಕ್ವೆಂಟ್ ಎಡಿಟರ್ನ ಅಂದರೆ ನಂತರದ ಎಡಿಟರ್ಗಳನ್ನ ನೇಮಕ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ದೆನ್ ಇನ್ನು ಕ್ಯಾಶುವಲ್ ವೇಕೆನ್ಸಿ ನೋಡೋದಾದರೆ, ಕೆಲವು ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ದಟ್ ಎಡಿಟರ್ ಅನ್ನುವಂತಹ ಹುದ್ದೆ ಖಾಲಿಯಾಗಿರ್ತದೆ. ಸೊ ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸೆಕ್ಷನ್ 224 ಸಬ್ಸೆಕ್ಷನ್ 6 ಆಫ್ ಕಂಪ್ಯೂಟರ್ಸ್ ಆ್ಯಕ್ಟ್ ಹೇಳ್ತದೆ, ಕ್ಯಾಶುವಲ್ ವೇಕೆನ್ಸಿ ಈಸ್ ಎ ಸಿಚುವೇಶನ್ ವೇರ್ ಒನ್ಸ್ ದ ಎಡಿಟರ್ ಈಸ್ ಅಪಾಯಿಂಟೆಡ್ ಬಟ್ ಸಬ್ಸಿಕ್ವೆಂಟ್ಲಿ ಫೇಲ್ಸ್ ಟು ಆಕ್ಯುಪೈ ದ ಆಫೀಸ್ ಡ್ಯೂ ಟು ಡೆತ್, ಡಿಸ್ಕ್ವಾಲಿಫಿಕೇಶನ್, ರಿಸೈನೇಷನ್, ಇನ್ಸಾಲ್ವೆನ್ಸಿ ಎಕ್ಸೆಟ್ರಾ. ಸೊ ಯಾಕೆ ಈ ಕ್ಯಾಶುವಲ್ ವೇಕೆನ್ಸಿ ಆಗ್ತದೆ ಅನ್ನೋದು ನೋಡೋದಾದರೆ, ಹಲವಾರು ಸಂದರ್ಭದಲ್ಲಿ ದಟ್ ಎಡಿಟರ್ ನೇಮಕ ಆಗ್ತದೆ, ಬಟ್ ನಂತರ ಅವರು ಆ ಒಂದು ಆಫೀಸನ್ನು ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಅನರ್ಹರಾಗ್ತಾರೆ. ಕಾರಣಗಳು ಏನಿರ್ಬೋದು ಅಂತಂದರೆ, ಅವರ ಮರಣದಿಂದಾಗಿ ಅಥವಾ ಅನರ್ಹರಾಗುವುದರ ಮೂಲಕ ಅಥವಾ ರಾಜೀನಾಮೆ ಸಲ್ಲಿಸುವುದ್ರ ಮೂಲಕ ಅಥವಾ ದಿವಾಳಿ ಕೋರತನದಿಂದಾಗಿ ಒಬ್ಬ ಎಡಿಟರ್ ಕ್ಯಾಶುವಲ್ ಆಗಿ ವೇಕೆಂಟ್ ಆಗಿಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ಆ ಕ್ಯಾಶುವಲ್ ವೇಕೆನ್ಸಿಯನ್ನು ಯಾರು ಭರ್ತಿ ಮಾಡ್ಕೊಳ್ಬೇಕು? ನಿಮ್ಗೆ ಗೊತ್ತಿದೆ, ಫಸ್ಟ್ ಎಡಿಟರ್ ನೇಮಕ ಮಾಡ್ಕೊಳ್ಬೇಕಾದ್ರೆ ಮೊದಲ ಆದ್ಯತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತದೆ. 1 ತಿಂಗಳ ಒಳಗಾಗಿ ಅವರು ನೇಮಕ ಆಗಲಿಲ್ಲ ಅಂತಂದರೆ ಆ ಸಂದರ್ಭದಲ್ಲಿ ನಾವು ದಟ್ ಶೇರ್ ಹೋಲ್ಡರ್ಸ್ ಕಂಪ್ನಿಯ ಜನರಲ್ ಮೀಟಿಂಗ್ ಕರೆದು ಆರ್ಡರ್ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ನೇಮಕ ಮಾಡ್ಕೊಳ್ಬೋದಾಗಿರ್ತದೆ. ಅದೇ ಥರ ಸಬ್ಸಿಕ್ವೆಂಟ್ ದಟ್ ಆಡಿಟರ್ಗಳನ್ನ ನೇಮಕ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ, ಪ್ರತಿಯೊಂದು ಆನ್ಯುವಲ್ ಜನರಲ್ ಮೀಟಿಂಗ್ದಲ್ಲಿ ಅವರಿಗೆ ಆರ್ಡರ್ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ಆ ಒಂದು ಸಬ್ಸಿಕ್ವೆಂಟ್ ಆಡಿಟರ್ಗಳ ನೇಮಕ ಆಗ್ತದೆ. ಹಾಗೆ ಇಲ್ಲಿ ಕ್ಯಾಶುವಲ್ ವೇಕೆನ್ಸಿ ಆದಾಗ ಯಾರು ನೇಮಕ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅನ್ನೋದು ನೋಡೋದಾದರೆ, ಒಂದು ಕ್ಯಾಶುವಲ್ ವೇಕೆನ್ಸಿಯು ರಾಜೀನಾಮೆ ಕೊಡೋದ್ರ ಮೂಲಕ ಖಾಲಿಯಾಗಿತ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ಶೇರ್ ಹೋಲ್ಡರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ. ಒಂದು ವೇಳೆ ಆ ರಾಜೀನಾಮೆ ಏತರ ಅಂದರೆ ರಾಜೀನಾಮೆ ಅಲ್ಲದೆ ಬೇರೆ ಕಾರಣದಿಂದಾಗಿ ಅಂದರೆ ಡೆತ್, ಡಿಸ್ಕ್ವಾಲಿಫಿಕೇಷನ್ ಅಥವಾ ಇನ್ಸಾಲ್ವೆನ್ಸಿ ಅಂತಹ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ಎಡಿಟರ್ಶಿಪ್ನಿಂದ ರಾಜೀನಾಮೆ ದಟ್ ಖಾಲಿ ಆಯಿತು ಅಂತಂದರೆ ಅಂಥ ಸಂದರ್ಭದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ ಒಂದು ಎಡಿಟರ್ನ ನೇಮಕ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ದೆನ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಎಡಿಟರ್ನ ನೇಮಕ ಮಾಡ್ಕೊಳ್ಳುವಂಥದ್ದು ಅಂದರೆ ಇನ್ ಕೇಸ್ ಆಫ್ ಗೌರ್ಮೆಂಟ್ ಕಂಪ್ನೀಸ್. ಇದಕ್ಕೆ ಸೆಕ್ಷನ್ 139 ಸಬ್ಸೆಕ್ಷನ್ 5 ಆಫ್ ಕಂಪ್ಯೂಟರ್ಸ್ ಆ್ಯಕ್ಟ್ ಹೇಳ್ತದೆ, ಈ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಯಾವ ರೀತಿ ಯಾರು ಈ ಒಂದು ಎಡಿಟರ್ಗಳನ್ನ ನೇಮಕ ಮಾಡ್ತಾರೆ ಅನ್ನುವಂಥದ್ದು. ಇಲ್ಲಿಯೂ ಕೂಡ ಫಸ್ಟ್ ಎಡಿಟರ್, ಸಬ್ಸಿಕ್ವೆಂಟ್ ಎಡಿಟರ್ ಅನ್ನುವಂಥದ್ದು ಇರ್ತದೆ. ಇಲ್ಲಿ ಫಸ್ಟ್ ಎಡಿಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ C&AG ಆಫ್ ಇಂಡಿಯಾ ವಿತಿನ್ 60 days. ಸೊ ಕಂಪನಿಯು ಪ್ರಾರಂಭವಾಗಿ 60 ದಿನಗಳ ಒಳಗಾಗಿ ಕಂಟ್ರೋಲರ್ ಆ್ಯಂಡ್ ಎಡಿಟರ್ ಜನರಲ್ ಆಫ್ ಇಂಡಿಯಾ ಫಸ್ಟ್ ಎಡಿಟರ್ನ ನೇಮಕ ಮಾಡ್ಕೊಳ್ತದೆ. ಒಂದು ವೇಳೆ ಆ ಕಂಟ್ರೋಲರ್ ಆ್ಯಂಡ್ ಎಡಿಟರ್ ಜನರಲ್ ಆಫ್ ಇಂಡಿಯಾ 60 ದಿನಗಳ ಒಳಗಾಗಿ ಈ ಫಸ್ಟ್ ಎಡಿಟರ್ನ ನೇಮಕ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆದರೆ, ಅಂದರೆ ನೇಮಕ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತಂದರೆ ಅಂತಹ ಸಂದರ್ಭದಲ್ಲಿ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಶಾಲ್ ಅಪಾಯಿಂಟ್ ಸಚ್ ಎಡಿಟರ್ ವಿತಿನ್ ದ ನೆಕ್ಸ್ಟ್ 30 days. ಮುಂದಿನ 30 ದಿನಗಳ ಒಳಗಾಗಿ ಆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ ಒಂದು ಎಡಿಟರ್ನ ನೇಮಕ ಮಾಡ್ಕೊಳ್ಬೇಕಾಗ್ತದೆ. ಮೆಂಬರ್ಸ್ ಆಫ್ ಕಂಪನಿ ಶಾಲ್ ಅಪಾಯಿಂಟ್ ಸಚ್ ಎಡಿಟರ್ ವಿತಿನ್ 60 days ಅಟ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್. ಒಂದು ವೇಳೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸು ಕೂಡ ಆ ಒಂದು ಆಡಿಟರ್ಗಳನ್ನ 30 ದಿನಗಳ ಒಳಗಾಗಿ ನೇಮಕ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ, ಅವರು ಕೂಡ ಫೇಲ್ ಆದರು ಅಂತಂದರೆ ಅಂಥ ಸಂದರ್ಭದಲ್ಲಿ ಕಂಪನಿಯ ಮೆಂಬರ್ಸು ಮುಂದಿನ 60 ದಿನಗಳ ಒಳಗಾಗಿ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗನ್ನು ಕರೆದು
ಆ ಮೂಲಕ ಆ ಒಬ್ಬ ಆಡಿಟರ್ಗಳನ್ನ ನೇಮಕ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ಹೇಳ್ಕೊಳ್ಬಹುದು. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ರೂಔಟ್ ದಿಸ್ ಸೆಷನ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಮೀನಿಂಗ್ ಆಫ್ ಆಡಿಟರ್, appointment of auditor in 4 circumstances. One is first auditor, subsequent auditor, casual vacancy, and in case of government company. ನೀವು ಇಷ್ಟು ತಿಳ್ಕೊಂಡ್ಬಿಡಿ. ಫಸ್ಟ್ ಆಡಿಟರ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮೊದಲ ಆದ್ಯತೆ ಯಾರಿಗಿರ್ತದಪ್ಪ ಅಂತಂದರೆ ಅದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತದೆ. ಕಂಪನಿ ನೋಂದಣಿಗೊಂಡು 30 ದಿನಗಳ ಒಳಗಾಗಿ ನೇಮಕಾತಿ ಆಗಬೇಕು. ಒಂದು ವೇಳೆ ಅವರು ನೇಮಕ ಮಾಡಲಿಲ್ಲ ಅಂತಂದರೆ ಆವಾಗ ಕಂಪನಿಯು ಜನರಲ್ ಮೀಟಿಂಗ್ನಲ್ಲಿ ಆರ್ಡರ್ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ಫಸ್ಟ್ ಆಡಿಟರ್ನ ನೇಮಕ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ದೆನ್ ಸಬ್ಸಿಕ್ವೆಂಟ್ ಆಡಿಟರ್ನ ನೇಮಕ ಮಾಡ್ಕೊಳ್ತಕ್ಕಂಥ ಅಧಿಕಾರ ಯಾರಿಗಿರ್ತದೆಪ್ಪ ಅಂತಂದರೆ ಅದು ಶೇರ್ ಹೋಲ್ಡರ್ಸ್ಗಳಿಗೆ ಕಂಪನಿ ತನ್ನ ಆ್ಯನ್ಯುವಲ್ ಜನರಲ್ ಮೀಟಿಂಗ್ದಲ್ಲಿ ಆರ್ಡಿನರಿ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ಈಗ ಇರುವಂತಹ ಒಬ್ಬ ಆಡಿಟರ್ನ ಮುಂದುವರಿಸಬಹುದು ಅಥವಾ ಮರು ನೇಮಕಾತಿ ಮಾಡ್ಕೊಳ್ಬಹುದು, ಇಲ್ಲ ಹೊಸದಾಗಿರ್ತಕ್ಕಂತಹ ಒಬ್ಬ ಆಡಿಟರ್ನ ನೇಮಕ ಮಾಡ್ಕೊಳ್ಬಹುದು. ದೆನ್ ಕ್ಯಾಶುವಲ್ ವೇಕೆನ್ಸಿ ಹಲವಾರು ಸಂದರ್ಭದಲ್ಲಿ ಆಗ್ತದೆ. ಅಂದರೆ ಕೆಲವೊಂದು ಸಲ ಡೆತ್ ಮೂಲಕ, ಡಿಸ್ಕ್ವಾಲಿಫಿಕೇಷನ್ ಮೂಲಕ ಅಥವಾ ರಿಸೈನೇಷನ್ ಮಾಡೋದ್ರ ಮೂಲಕ ಅಥವಾ ಇನ್ಸಾಲ್ವೆನ್ಸಿ ಸಂದರ್ಭದಲ್ಲಿ ಈ ಕ್ಯಾಶುವಲ್ ವೇಕೆನ್ಸಿ ಕ್ರಿಯೇಟ್ ಆಗ್ತದೆ. ಕ್ಯಾಶುವಲ್ ವೇಕೆನ್ಸಿಯು ಒಂದು ವೇಳೆ ರಾಜೀನಾಮೆ ಮೂಲಕ ಆಗಿದ್ದರೆ ಆ ಸಂದರ್ಭದಲ್ಲಿ ಶೇರ್ ಹೋಲ್ಡರ್ಸ್ಗಳ ಮೂಲಕ ಆ ಒಂದು ಅಪಾಯಿಂಟ್ಮೆಂಟನ್ನು ಮಾಡ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಅದರ್ ದ್ಯಾನ್ ರಿಸೈನೇಷನ್ ಆಗಿತ್ತಂದರೆ, ಅಂದರೆ ಡೆತ್ ಅಥವಾ ಡಿಸ್ಕ್ವಾಲಿಫಿಕೇಷನ್ ಅಥವಾ ಇನ್ಸಾಲ್ವೆನ್ಸಿ ಇದಂತಹ ಕಾರಣದಿಂದಾಗಿ ಕ್ಯಾಶುವಲ್ ವೇಕೆನ್ಸಿ ಕ್ರಿಯೇಟ್ ಆಗಿತ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈ ಒಬ್ಬ ಆಡಿಟರ್ಗಳನ್ನ ನೇಮಕ ಮಾಡ್ಕೊಳ್ತಾರೆ. ಹಾಗೆಯೇ ಗೌರ್ಮೆಂಟ್ ಕಂಪನಿಯಲ್ಲಿ ಆಡಿಟರ್ಗಳನ್ನ ನೇಮಕ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಮೊದಲ ಆದ್ಯತೆ ಇಲ್ಲಿ ಕಂಟ್ರೋಲರ್ ಆಡಿಟರ್ ಜನರಲ್ ಇರ್ತದೆ. ಕಂಪನಿ ಪ್ರಾರಂಭವಾಗಿ 60 ದಿನಗಳ ಒಳಗಾಗಿ ಅವರು ನೇಮಕ ಮಾಡ್ಕೊಳ್ಬೇಕಾಗ್ತದೆ. ಒಂದು ಕಂಟ್ರೋಲರ್ ಆಡಿಟರ್ ಜನರಲ್ ಆ ಒಂದು ಅವಧಿ ಒಳಗೆ ನೇಮಕ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಆವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಶುಡ್ ಅಪಾಯಿಂಟ್, ಒಂದು ಅವರು ಕೂಡ ನಿಗದಿತವಾಗಿರ್ತಕ್ಕಂಥ ಅವಧಿಯಲ್ಲಿ ಆ ಒಬ್ಬ ಆಡಿಟರ್ಗಳನ್ನ ನೇಮಕ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತಂದರೆ ಕಂಪನಿಯ ಮೆಂಬರ್ಸ್ ಈ ಒಬ್ಬ ಆಡಿಟರ್ನ ನೇಮಕ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬರ್ತದೆ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ದ ಬ್ರೀಫ್ ಸಮರಿ ಅಬೌಟ್ ದ ಟುಡೇಸ್ ಸೆಷನ್. ಡಿಯರ್ ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ಸೆಷನ್ we will discuss about the powers, duties and responsibilities of the auditor, which is a very important topic. Wait for the session. Thank you.